ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೆ ನೆಲದ ಮೇಲೆ ಊಟ ಹಾಕ್ದೆ, ಅವಳಿಗೇನ್ ಕೊಡ್ತೀಯಾ? ಏನ್ ಕೊಡ್ಬೇಕಮ್ಮ? ನೀನು ನಿನ್ ಗಂಡನ್ ಉಳಿಸ್ಕೊಳ್ಳೋದಕ್ಕೆ ಪ್ರಾಣನ್ ಬೇಕಾದ್ರೂ ಪಣಕ್ಕೆ ಇಡ್ತೀನಿ ಅಂತ ಹೇಳ್ದೆ ಅಲ್ವಾ? ಇಡ್ತೀನಮ್ಮ. ಪ್ರಾಣ ಬೇಡ ಬಿಡು, ನಿನ್ ರಕ್ತದಿಂದ ನನ್ನ ಹಣೆ ಕುಂಕುಮ ಹಚ್ಚಿ ನನ್ನ ಕಳ್ಸ್ಕೊಡು ಸಾಕು. ನೀನ್ ಹಿಂಗ್ ರಕ್ತದಿಂದ ನನ್ಗೆ ಕುಂಕುಮ ಹಚ್ದಂಗೆ ಬಿಡು, ಮತ್ತೆ ಹಚ್ಬೇಡ. ಈ ಮುದುಕಿ ಹೇಳಿದ್ಲು ಅಂತ ಸುಮ್ನೆ ಕೈ ಕುಯ್ಕೊಂಡೆ ನೀನು. ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ? ಏನ್ ಹಾಗ್ ನೋಡ್ತಿದ್ಯಾ? ಕೇಳಿ ಸುಮ್ನಾದೆ ಅಂತನಾ? ಯಾಕೆ ಸುಮ್ನಿರ್ತೀನಿ? ನಿನ್ ಗಂಡ ಬದುಕಿದಾನೆ ಅಂದ್ರೆ ನೀನು ಸುಮಂಗ್ಲಿ ಅಂತಾನೆ ಅರ್ಥ ಅಲ್ವೇನಮ್ಮ? ಅದಕ್ಕೆ ನಾನೇ ನಿನ್ ಹಣೆಗೆ ತಿಲ್ಕ ಇಟ್ಟೆ. ಯಜಮಾನ್ರೆ, 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 ನಿಧಾನ ಯಜಮಾನ್ರೆ. ವಲ್ಲಭ, ಅಮ್ಮನವರು ಕರುಣಿಸ್ಬಿಟ್ರು ಯಜಮಾನ್ರೆ. ನಿಮ್ಮನ್ನ ನೋಡಿಸ್ಕೊಂಡ್ಬಿಟ್ಟೆ ಯಜಮಾನ್ರೆ. ನನ್ನನ್ನು ಸಾಕಿ ಬೆಳ್ತಿರೋ ಮಾಮ್ ಸಾಕ್ಷಿಯಾಗಿ ಅಮ್ಮನವ್ರ ಕೃಪೆಯಿಂದ ನಾನು ಮತ್ತೆ ನಿನ್ ಜೊತೆ ಮಾತಾಡ್ತಿರೋದಕ್ಕೆ ನನಗೆ ಸಂತೋಷ ಆಗ್ತಿದೆ ಯಜಮಾನ್ರೆ. ಗಾಯ್ಸ್, ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ಬೆಕ್ಕೇನಾದ್ರೂ ಅಡ್ಡ ಬಂದ್ರೆ ಹೋದ್ ಕೆಲ್ಸ ಆಗಲ್ಲ ಅಂತ ಹೇಳ್ತಾರೆ. ವಿಚಿತ್ರ ಏನಂದ್ರೆ ನಮ್ಮ ಅತ್ತೆ ಮತ್ ನನ್ ಗಂಡ ದೇವಮ್ಮನ್ ಗುಡಿಗೆ ಹೋಗಿದ್ರು ಕೂಡ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಅಂದ್ರೆ ಏನಕ್ಕ ನೀನ್ ಹೇಳ್ತಿರೋದು? ಇನ್ನೇನಿರತ್ತೆ ಸುಮ್ಮಿ, ತಿಲೋತ್ತಮ ಅತ್ತಿಗೆ ಬೆಕ್ಕು ಅಂತ ಅನ್ನೋದೇ ಇವಳು ಉದ್ದೇಶ. ನನ್ನ ಹಸ್ಬೆಂಡು ಗಂಡು ಬೆಕ್ಕು. ದೌಡೆ ಹಲ್ಲು ಉಬ್ಬಿರತ್ತೆ, ಹತ್ರದಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬರ್ತಾ ಇದಾರೆ ಅದಕ್ಕೆ, ಸುಮ್ಮನೆ ರೀ. ಏನು ನಮ್ಮ ಬಗ್ಗೆನ ಏನೋ ಮಾತಾಡ್ತಿರೋ ಹಾಗಿದೆ. ಹೌದು ವಲ್ಲಭ, ತಾಯಿ ಮಗ ಇಬ್ಬರಿಗೂ ಸನ್ಮಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಿದ್ವಿ. ಏನ್ ವಿಶೇಷ ಪಾವನಮೂರ್ತಿ? ಹಾವು ಕಚ್ಚಿದ್ರಿಂದ
ವಿಶಾಲ್ ಪ್ರಾಣಕ್ಕೆ ಅಪಾಯ ಆಗ್ಬಾರ್ದು ಅಂತ ನೀವಿದ್ಯಾನ ವಲ್ಲಭ ನೋಡಿದ್ರೆ ವಿಶಾಲ್ನ ಭುಜದ ಮೇಲೆ ಎತ್ಕೊಂಡು ಅಮ್ಮನವ್ರ ಸನ್ನಿಧಾನಕ್ಕೆ ಎತ್ಕೊಂಡು ಬಂದ್ರಂತಲ್ಲ. ಹಾವು ಕಚ್ಚುತ್ತೆ ಅನ್ನೋ ಭಯದಿಂದ ಹಾಗೆ ಮಾಡಿದ್ವಿ ಅಂತ ಇವ್ರಿಗೆ ಗೊತ್ತಿಲ್ಲ. ನೀವೇ ಅಲ್ಲ ಮಾವ, ನಾವು ಮಾಡಿರೋ ಸಾಹಸದ ಬಗ್ಗೆ ಪ್ರಪಂಚನೇ ಮಾತಾಡುತ್ತೆ. ಜೈಲಲ್ಲ ಏನಂದೆ? ನೀವು ಗ್ರೇಟ್ ಅಂತ ಹೇಳ್ತಿದ್ದೀನತ್ತೆ. ಡಮ್ಮೋ ಡಮ್ಮ, ನೀವು ಗಮನಿಸಿದ್ರೋ ಇಲ್ವೋ, ಇಲ್ಲಿ ಕಟ್ ಹಾಕಿದ ಯಮಪಾಶ ಕೂಡ ಕಾಣೆಯಾಗ್ಬಿಟ್ಟಿದೆ. ಯಾರೂ ನೋಡ್ಲಿಲ್ವಾ? ದೊಡ್ಡ ಬಾವ ಶಾಕ್ ಹೊಡೆಸ್ಕೊಂಡ್ರಲ್ಲ, ಆ ಹಗ್ಗದ ಬಗ್ಗೆ ನಾ ಹೇಳ್ತಿರೋದು. ಅಂಬಾ ಶಿವಶಂಭೋ, ವಿಶಾಲ್ ಅವ್ರಿಗೆ ಪ್ರಾಣಾಪಾಯ ಹೋದ್ಮೇಲೆ ಆ ಯಮಪಾಶಕ್ಕೆ ಏನ್ ಕೆಲಸ ಮಾತೆ? ನೆಕ್ಸ್ಟ್ ಟೈಮು ಇನ್ನು ದೊಡ್ಡದಾಗಿರೋ ಹಗ್ಗ ತರ್ಸು ನಂದಿಶಾ. ನಮ್ಮ ಅತ್ತೆನ್ ಮೇಲ್ ಕರ್ಕೊಂಡು ಹೋಗ್ಬೇಕಲ್ವಾ? ಏಯ್, ಬಾಯ್ಗೆ ಬಂದಾಗ ಮಾತಾಡ್ಬೇಡ. ಬೃಹಮತೆ ಅದಕ್ಕೆ ಮಕ್ಕಳು ಅಮ್ನೋರ್ ತರ ರಾರಾಜಿಸ್ತಿದ್ದಾರೆ. ಬಲೆ ಬಲೆ. ನೈನಿ ಹರಕೆ ಈಡೇರೋ ಹಾಗೆ ಸಹಕಾರ ಕೊಟ್ಟಿರೋ ಮಾಮ್ಗೆ, ವಲ್ಲಭನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲೋದಿಲ್ಲ. ನೀನು ಸಾಯ್ಲಿಲ್ಲ ಅಂತ ನಾವು ಒದ್ದಾಡ್ತಾ ಇದ್ರೆ ನಾವು ನಿನ್ನನ್ನು ಕಾಪಾಡಿದ್ವಿ ಅಂತ ಹೊಗಳ್ತಾ ಇದೆಯಲ್ಲಪ್ಪ ನೀನು. ಎಲ್ಲನೂ ಒಂದು ಮಿರಾಕಲ್ ಆದಂಗೆ ಆಗೋಯ್ತಲ್ವ ಬ್ರೋ? ಹೌದು ಕಣೋ, ಪ್ರಜ್ಞೆಲಿ ಇಲ್ದೇ ಇರೋ ನನಗೆ ನೈನಿ ಹೇಗೆ ಕರ್ಕೊಂಡೋದ್ಲು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನ್ಸಲ್ಲಿ ಮಾತ್ರ ನೀವೆಲ್ಲರೂ ಕೂಡ ನೆನ್ಪಾಗ್ತಿದ್ರಿ. ಅಂತ ಸ್ಥಿತಿಯಲ್ಲಿ ಕೂಡ ನಮ್ ನೆನ್ಪಾಗ್ತಿತ್ತು ಅಂದ್ರೆ ತುಂಬಾ ದೊಡ್ಡ ವಿಷಯ ವಿಶಾಲ್. ಅದೇನೇ ಆದರೂ ಕೂಡ ಎಲ್ಲ ಕ್ರೆಡಿಟ್ನೂ ನಾನು ನೈನಿಗೆ ಕೊಡಬೇಕು, ಬೇರೆ ಯಾರಿಗೂ ಅಲ್ಲ. ನನ್ನ ಮಾಂಗಲ್ಯನ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಯಜಮಾನ್ರೆ. ಜೊತೆಗೆ ಹಣೆ ಮೇಲೆ ಕುಂಕುಮ ಇಲ್ದೆ ನಮ್ಮ ಅಕ್ಕ ಚೆನ್ನಾಗ್ ಕಾಣಿಸಲ್ಲ ವಿಶಾಲ್ ಬಾವಾ. ಹಾಗಾಗೋದಕ್ಕೆ ಬರೀ ಚಿಟಿಕೆ ಕುಂಕುಮ ಅಲ್ಲ ಸುಮನ, ರಕ್ತ ತಿಲಕ. ನಿತ್ಯ ಸುಮಂಗಲಿಯಾಗಿರೋ ಅಮ್ಮನವ್ರನ್ನ ಪೂಜಿಸಿದ್ರೆ ಅವಳು ನಮ್ಮ ಬೆಂಗಾವಲಾಗಿ ನಿಂತು ನಮ್ಮ ಮಾಂಗಲ್ಯನ ಕಾಪಾಡ್ತಾಳೆ. ನಿನ್ ಮಾತು ಭಕ್ತರಿಗೆ ಮಾತ್ರ ಅರ್ಥ ಆಗೋದು ನೈನಿ. ಹೆಂಡ್ತೀರಿಗೆ ಅರ್ಥ ಆದ್ರೆ ಸಾಕು ಚಿಕ್ಕಮ್ಮ. ಸಾರಿ ಅದಕ್ಕೆ, ಇವಾಗ ನಂಗೊಂದು ವಿಷಯ ಗೊತ್ತಾಗಿದೆ. ಸೀರೆ ಉಟ್ಕೊಳ್ಳೋರೆಲ್ಲರೂ ಹೆಣ್ಮಕ್ಳಾಗಿರಲ್ಲ ಅಂತ. ನೀವ್ ನನ್ಗೆ ಅಂತಿರೋದು ಅಂತ ಗೊತ್ತು. ಹೆಸರು ಹೇಳಿಲ್ವಲ್ಲಮ್ಮ. ನನ್ನ ಹೆಸರನ್ನ ಅವ್ರು ಕೆಡ್ಸದ್ಮೇಲೆ ಇನ್ಯಾಕೆ ಹೇಳ್ತಾರೆ? ಅಬ್ಬಾ ಸುಮ್ನಿರು, ಎಲ್ಲ ಸರಿ ಹೋಯ್ತು ಅಂತ ನಾವು ಖುಷಿ ಪಡ್ತಿದ್ರೆ ನೀನ್ ಕೋಪ ಮಾಡ್ಕೋತಿದ್ಯಲ್ಲ. ಇವಾಗ ಸ್ವೀಟ್ ಹಂಚ್ತೀಯ ಏನು? ನೋ ಮ್ಯಾನ್, ನಾಳೆ ಹೇಗಿದ್ರು ಮೃಷ್ಟಾನ್ನ ಭೋಜನ ಹೊಡಿತೀರಲ್ಲ. ಏನ್ ಸ್ಪೆಷಲು? ಏನ್ ಬೇಕು ಅತ್ತೆ? ಕೊಬ್ಬರಿ ಮಿಠಾಯಿನ, ಕಜ್ಜಾಯನ, ಮೈಸೂರು ಪಾಕ, ಬೂಂದಿ ಲಾಡುನ, ಏನ್ ಬೇಕು? ತಿಂಡಿ ಬಗ್ಗೆ ನಾನೇನ್ ಕೇಳಲಿಲ್ಲ. ದಿನದ ವಿಶೇಷ ಏನು ಅಂತ ಹೇಳಮ್ಮ. ಹೀಗ್ ಡೈರೆಕ್ಟ್ ಆಗಿ ಕೇಳ್ಬೋತಾನೆ, ಕ್ಯಾಕಿಸ್ಕೆ ಮರಿ. ಅಂದ್ರೆ
ಅದು ಒಂಥರದ ಸ್ವೀಟ ಬಿಡಿ. ನಾಳೆ ದಿವಸ ಸ್ಪೆಷಲು ಏನು ಅಂದ್ರೆ ಅಕ್ಷಯ ತೃತೀಯ. ಆ ಮಾತನ್ನ ನಾನು ಹೇಳ್ತಿದ್ದಾಗೇನೆ ಬಂಗಾರ ಕಣ್ಮುಂದೆ ಮಿನಿ 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 ಅಂತಿದ್ಯಾ? ಅಕ್ಕ, ಹೆಣ್ಮಕ್ಳಿಗೆ ಮುತ್ತೈದೆ ತನಕ್ಕಿಂತ ಸೌಭಾಗ್ಯ ಇನ್ನೇನಿರುತ್ತೆ? ಅಫ್ಕೋರ್ಸ್ ನೈನಿ. ಗಂಡನ ಆರೋಗ್ಯಕ್ಕೋಸ್ಕರ ಹೆಂಡತಿ ತನ್ನ ಕುತ್ತಿಗೆಯಲ್ಲಿರೋ ತಾಳಿನ ಜೋಪಾನವಾಗಿ ನೋಡ್ಕೋತಾಳೆ. ಇಂಥ ಮುದ್ದಾದ ಮಗುನ ನಮ್ಗೊಪ್ಸಿದ್ರೆ ಅತ್ತೆ ಮನೆ ಕಳ್ಸೋವರೆಗೂ ಲಕ್ಷ್ಮೀದೇವಿ ತರ ನೋಡ್ಕೋತೀವಿ. ಹಾಗಾದ್ರೆ ನಾಳೆ ಮನೆಯಲ್ಲಿ ಹಬ್ಬನೇ. ಹಾಗೆ ಯಾರು ಯಾರಿಗೇನ್ ಕಾಣಿಕೆ ಕೊಡ್ತಾರೋ ನೋಡ್ಬೇಕು. ಬಂಗಾರದ ಗಿಫ್ಟ್ ಕೊಡ್ಬೇಕು ಅಂದ್ರೆ ಕಾಸ್ಟ್ಲಿ ಆಗತ್ತಲ್ವಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೇನ್ ಬೇಕೋ ಅದನ್ನ ತರಿಸ್ಕೊಳ್ಳಿ. ಬಿಲ್ನ ನಾನೇ ಕಟ್ತೀನಿ. ಹೇ, ಸೂಪರ್ ಕಣೋ ವಿಶಾಲು. ಸುಮನಾ, ಏನ್ ಬೇಕು ಕೇಳು. ಆ ಜಂಬಾಲಕ, ಆಹಾ, ಎಲ್ಲರೂ ನಿಮ್ಮ ಕೈಗಳನ್ನ ಜೋಡಿಸಿ. ಮಕ್ಕಳು ಕೊಡೋಣ. ಅವರು ದೇವ್ರಪ್ಪ. ನೀವು ಕೈ ಮುಗಿರಿ ಹೇಳ್ತೀನಿ. ನಿನಗ್ ಕೈ ಮುಗಿಬೇಕಾ? ಕರ್ಮ. ದೇವ್ರ ಸ್ಮರಣೆ ಮಾಡೋ ಮೊದ್ಲು ನಾವ್ 2 ಕೈನೂ ಜೋಡಿಸ್ಬೇಕು. ಹಾಗೆ ಹೇಳೋವರೆಗೂ ಅತ್ತೆಗೆ ಅರ್ಥ ಆಗಲ್ಲ. ಸರಿ, ಕೈ ಜೋಡ್ಸಿದ್ವಿ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಎಲ್ಲರೂ ಒಂದು ಸರಿ ಓಂ ನಮಃ ಶಿವಾಯ ಅಂತ ಹೇಳಿ. ಓಂ ನಮಃ ಶಿವಾಯ. 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 ಅಕ್ಷಯ ತೃತೀಯ ವೈಶಾಖ ಶುದ್ಧ ತದಿಗೆ ದಿನ ಕೃತಯುಗ ಪ್ರಾರಂಭವಾಯಿತು. ಧರ್ಮ 4 ಪಾದದಲ್ಲಿ ನಡೆದಂತಹ ಕಾಲ ಅದು. ಭೂಮಿಯನ್ನ ಉಳಿದ ಹಾಗೆ ಬೆಳೆ ಬೆಳಿತಿದ್ರು. ಬಡವ ಆಗಿದ್ ಕುಚೇಲ ಬಾಲ್ಯ ಸ್ನೇಹಿತನಾದ ಶ್ರೀಕೃಷ್ಣನ ಕೃಪೆಯಿಂದ ಅಷ್ಟೈಶ್ವರ್ಯನ ಪಡೆದಿದ್ದ ದಿನಾನೂ ಇದೆ. ಕ್ಷೀರ ಸಮುದ್ರ ಮಥನ ಆದ್ಮೇಲೆ ಲಕ್ಷ್ಮೀ ದೇವಿಗೆ ವಿಷ್ಣು ವರ ಕೊಟ್ಟಿದ್ದ ದಿನ ಕೂಡ ಇದೆ. ಶ್ರೀ ನರಸಿಂಹಸ್ವಾಮಿಯವರು ಪ್ರಹ್ಲಾದನಿಗೆ ಅನುಗ್ರಹಿಸಿದ್ದು ಕೂಡ ಇದೇ ದಿನನೇ ಆಗಿರೋದ್ರಿಂದ ಅಕ್ಷಯ ತೃತೀಯ ದಿನ ರಾಹುಕಾಲ, ಯಮಗಂಡ ಕಾಲ ಈ ತರದ್ ಯಾವುದು ನಡೆಯೋಲ್ಲ. ಪ್ರತಿ ಕ್ಷಣ ಕೂಡ ಶುಭ ಮುಹೂರ್ತ. ಯಾವ ಕಾರ್ಯಕ್ರಮ ಮಾಡಿದ್ರೂ ಒಳ್ಳೇದೇ ಆಗತ್ತೆ. ನಿಮ್ಗೊಂದ್ ವಿಷಯ ಗೊತ್ತಾ? ದ್ರೌಪದಿನ ಶ್ರೀಕೃಷ್ಣ ದುಶ್ಯಾಸನನ್ ಕೈಯಿಂದ ಕಾಪಾಡಿದ ದಿನ ಕೂಡ ಇದೆ. ಓ, ಮಾನ ಮರ್ಯಾದೆನ ಕೂಡ ಉಳಿಸಿದಂತ ದಿನ ಇದು. ನೀವ್ಯಾಕೆ ಹೀಗೆ ಕೆಳಕ್ ಕೂತಿದ್ದೀರಾ? ಎದ್ದೇಳಿ. ನಂದೀಶ ಇತಿಹಾಸದ ಕತೆ ಹೇಳ್ತಾ ಇದ್ದ. ಅದನ್ ಕೇಳಿಸ್ಕೊಂಡ್ ಹಾಗೆ ಕೆಳಕ್ ಕೂತಿದ್ವಿ. ಎಲ್ರೂ ಬಂದೈತಲ್ವಾ? ಗಿಫ್ಟ್ ತಗೊಂಡು ನಾನು ಬಂದಿದ್ದೀನಿ. ಸ್ವೀಟ್ಸ್ ತಂದಿದ್ಯಾ ವಿಶಾಲ? ಅದಕ್ಕಿಂತ ಚೆನ್ನಾಗಿರೋದು. ಏನಪ್ಪ ಅದು? ಅಮೃತದ್ಕಿಂತ ಹೆಣ್ಮಕ್ಳಿಗೆ ಒಡವೆಗಳೇ ಮುಖ್ಯ ಅಲ್ವಾ? ನನ್ಗೆ ಅರ್ಥ ಆಯ್ತು. ಚಿನ್ನದ ಒಡವೆ ತಂದಿದ್ದಾನೆ ವಿಶಾಲ್. ಕರೆಕ್ಟ್. ಈ ನೆಕ್ಲೆಸ್ ನಿಮ್ಗೋಸ್ಕರ. ಥ್ಯಾಂಕ್ ಯು ವಿಶಾಲ್. ನೈನಿ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ಸ್ ಯಜಮಾನ್ರೆ. ಅತ್ತೆ, ಇದು ನಿಮಗೆ ಪರ್ಫೆಕ್ಟ್. ಥ್ಯಾಂಕ್ಸ್ ವಿಶ್. ನಿನ್ನ ಮಾವ ಇಲ್ಲಿವರೆಗೂ ನನ್ಗೊಂದು ಮೂಗ್ಬಟ್ಟು ಕೂಡ ಕೊಡ್ಸಿಲ್ಲ. ತಂದ್ರೂ ಎಡ್ಕಲ್ವಲ್ಲೇ? ಸೊಂಟ ಇಟ್ಕತ್ತಲ್ಲ, ಕೊನೆ ಪಕ್ಷ ಡಾಬ್ ಆದ್ರೂ ತಂದ್ಕೊಟ್ಟಿದ್ದೀರಾ? ನಾನ್ ಡಾಬ್ ತಂದ್ರೆ
ನಾನ್ ಸಾಯೋವರೆಗೂ ಅದನ್ನೇ ಕಟ್ಟಿಸ್ಕೋತಾ ಇರ್ತೀಯ. ಸುಮನಾ, ಇದು ನಿನಗೆ. ಥ್ಯಾಂಕ್ಸ್ ಬಾವಾ. ನೋ ಫಾರ್ಮಾಲಿಟೀಸ್. ಹಾಸ್ನಿ ಅತ್ತಿಗೆಗೆ. ಹೌದು, ಎಲ್ಲಿ ಅತ್ತಿಗೆ ಕಾಣಿಸ್ತಿಲ್ಲ? ವಲ್ಲಭ, ಆಗ್ಲೇ ರೆಡಿ ಆಗ್ತಿದ್ದಾಳೆ ಅಂತ ಹೇಳಿದ್ಯಲ್ಲ. ಅವಳು ಗೊತ್ತಲ್ಲ, ವೆರೈಟಿಯಾಗಿ ರೆಡಿ ಆಗ್ಬೇಕು ಅಂತ ಮೇಕಪ್ ಮಾಡ್ಕೊಂಡು ಮಲಗಿದಾಳೆ ಅನ್ಸುತ್ತೆ. ಇಲ್ಲ, ಏಯ್, ಏನದು? ಇದು ನಿಮ್ದೇ ರಾಜಾ. ನಿಮ್ಮಮ್ಮ ನಾಗಿಣಿ ಅವತಾರದಲ್ಲಿ ಕೃಷ್ಣ ಕಲ್ಲನ್ನ ಒಡ್ದಾಕಿ ಅದರಿಂದ ಹೊರಗೆ ತೆಗ್ದಿದ್ ಬಂಗಾರದ ಹಾಗೆ ಬಂಗಾರದ ಚೈನ್ ಹಾಕಿ ನೆಕ್ಲೆಸ್ ರೆಡಿ ಮಾಡಿದೀನಿ. ಹೌ ಇಸ್ ಇಟ್? ಏ ಹಾಸಿನಿ, ಅದನ್ನ ಯಾರ ಹತ್ರ ಕೇಳಿ ತಗೊಂಬಂದೆ? ನಾನ್ ಇನ್ನೊಬ್ರನ್ ಕೇಳಿ ತಗೊಳ್ಳೋದ? ಚಾನ್ಸೇ ಇಲ್ಲ. ಆ ಸಿಚುಯೇಷನ್ ಈ ಜೀವಮಾನದಲ್ಲೇ ಬರೋದಿಲ್ಲ. ಸರಿಯಾಗಿ ಹೇಳೆ ನೀನು. ಅತ್ತಿಗೆ ರೂಮಲ್ಲೇ ಇದ್ದಾಗ ನೀನ್ ಹೇಗ್ ತಂದೆ? ಕದ್ಕೊಂಬಂದ್ಬಿಟ್ಯಾ? ಚೀಚಿ, ಕಳ್ತನ ಮಾಡೋಂಥ ಕರ್ಮ ನನ್ಗೇನ್ ಬಂದಿಲ್ಲ. ತಾಯಿ ಬುದ್ಧಿ ಬರತ್ತೆ ಹೊರತು ಅತ್ತೆ ಬುದ್ಧಿ ಯಾರಿಗಾದ್ರೂ ಬರತ್ತಾ ಹೇಳಿ? ಏ ಅಧಿಕ ಪ್ರಸಂಗಿ, ಆ ಬಂಗಾರದ ಹಾವು ನಿನ್ನ ಹತ್ರ ಹೇಗ್ ಬಂತು ಅಂತ ಕೇಳಿದ್ರೆ ಸಂಬಂಧ ಇಲ್ದೇ ಇರೋದನ್ನೆಲ್ಲ ಮಾತಾಡ್ತಿದ್ಯಲ್ಲ. ಸಂಬಂಧ ಯಾಕಿಲ್ಲ ಅತ್ತೆ? ನಿಮ್ ದೊಡ್ಡ ಮಗ ಮತ್ತೆ ನಾನು ಗಂಡ ಹೆಂಡತಿ ಅಲ್ವಾ? ಇಲ್ಲ ಅಂತ ಹೇಳಲ್ಲಕ್ಕ. ಅವ್ರ ವಸ್ತುನ ನೀವ್ಯಾಕೆ ತಗೊಂಡ್ರಿ ಅಂತ ಕೇಳ್ತಿದ್ದಾರೆ. ನನ್ ಗಂಡ ಬಾಯಲ್ಲಿ ಬೆಲ್ಲ ಏನಾದ್ರೂ ಇಟ್ಕೊಂಡಿದ್ದಾರಾ? ಇಲ್ಲ ಅನ್ಸುತ್ತೆ. ಇಲ್ಲ ನೋಡು. ಮತ್ ಯಾಕೆ ನಿಮ್ಮಮ್ಮ ಪ್ರಶ್ನೆ ಮಾಡ್ತಿದ್ರು, ಆನ್ಸರ್ ಕೊಡದೆ ಯಾಕೆ ಸೈಲೆಂಟ್ ಆಗಿದ್ದೀರಾ? ನಿಮ್ಮನ್ ಕೇಳ್ತಿದ್ದಾರೆ ಅಂತ. ಆದ್ರೆ ನೀವೇ ಹೇಳ್ಬೇಕು. ಐ ಥಿಂಕ್ ಬ್ರೋನೆ ಅದಕ್ಕೆ ಕೊಟ್ಟಿದ್ದು ಅನ್ಸುತ್ತೆ. 100% ಕರೆಕ್ಟ್. ಏಯ್, ನೀನ್ ಯಾಕೆ ಕೊಟ್ಟೆ? ಅದು ಅದೇನಂದ್ರೆ, ಏ ಮಿಸ್ಟರ್ ಹಸ್ಬೆಂಡು, ತಾವ್ ಹೇಳೋದ್ರೊಳಗೆ ನಾನೇ ಹೇಳಿ ಮುಗಿಸ್ತೀನಿ. ವೆರಿ ಸಿಂಪಲ್ ಅತ್ತೆ.
ಅಕ್ಷಯ ತೃತೀಯ ದಿನ ವಿಶಾಲ್ ಅವನ್ ಹೆಂಡತಿಗ್ ಮಾತ್ರ ಅಲ್ದೆ ಮನೇಲಿರೋ ಹೆಣ್ಮಕ್ಳಿಗೆಲ್ಲ ಬಂಗಾರದ ಗಿಫ್ಟ್ಸ್ ನ ತಂದ್ಕೊಡ್ತಾನೆ. ಕಟ್ಕೊಂಡಿರೋ ಗಂಡ ನೀವ್ ನನ್ಗೋಸ್ಕರ ಏನ್ ತಗೊಂಡ್ ಬರ್ತೀರಾ ಅಂತ ಕೇಳ್ದೆ. ನನ್ನ ಹತ್ರ ಏನಿದೆ ಇದನ್ ಬಿಟ್ಟು ಅಂತ ಹೇಳಿ ನನಗೆ ಬಂಗಾರದ ಹಾವನ್ನ ತೋರ್ಸಿದ್ರು. ಮಾತೆ, ಶಿವನ ಕುತ್ತಿಗೆಯಲ್ಲಿ ಹಾವಿರುತ್ತೆ ಹೊರತು ಪಾರ್ವತಿ ಕುತ್ತಿಗೆಯಲ್ಲ. ಏನೋ ನಂದೀಶ, ಅವ್ರು ಕೊಟ್ರು, ನಾನು ಅದನ್ನ ನೆಕ್ಲೆಸ್ ತರ ರೆಡಿ ಮಾಡಿದೆ. ಅದಕ್ಕೆ ನೋಡೋದಕ್ಕೆ ಚೆನ್ನಾಗಿದೆ. ನೋಡಿದ್ರ ಮಾಮ್, ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಏ ಇಡಿಯಟ್, ಯಾವ್ದನ್ನ ಎಲ್ಲಿ ಇಡ್ಬೇಕು ಅಂತಾನೂ ಗೊತ್ತಿಲ್ಲ ನಿನ್ಗೆ.